ದೂರ ಇದ್ರೂ ಹೊರಟೋಗ್ತಾರೆ. ಹೆಣ್ಣು ಮಕ್ಕಳಿಗೆ ನೋಡಿದ್ದೀರಾ ನೀವು, ಹಳೆ ಮೈಸೂರು ಇರ್ಬೋದು, ಯಾವುದೇ ಉತ್ತರ ಕರ್ನಾಟಕ ಎಲ್ಲ ಇರ್ಬೋದು, ದೂರ ಅಂದ ತಕ್ಷಣ ಮನೆಯಲ್ಲಿ ಯಾರು ಕಳಿಸಲ್ಲ ಹೆಣ್ಣು ಮಕ್ಕಳನ್ನ. ಅದರಿಂದ ಆ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗ್ತೈತಿ. ಇದರಿಂದ ನಿಮಗೆ ಜಸ್ಟ್ 240 ಕೋಟಿ 250 ಕೋಟಿ ಅಷ್ಟೇ ಖರ್ಚಾಗೋದು. ಯಾವ್ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದ್ದೀರೋ ಅದು ಕರೆಕ್ಟೇ. ನೋಡಿ ಸರ್, ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟ್ ಪಾಪ. ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವತ್ಥ ನಾರಾಯಣ ಮಂತ್ರಿ ಆಗಿದ್ರು, ನೀವು ಮಂತ್ರಿ ಆಗಿದ್ರಿ, ಇದನ್ನು ತಂದಿದ್ದೀರಿ. ಅದು ನಿಮ್ದು ಕಾನ್ಸೆಪ್ಟು, ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ? ವೆರಿ ಸಿಂಪಲ್. ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ, ಅದೇ ಓದ್ತಾ ಇರ್ತಾರೆ. ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ, ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಯಾರ್ಡ್ ಸ್ಟಿಕ್ ಇಟ್ಟಿದ್ದೀವಿ, ಇಷ್ಟು ದುಡ್ಡು ಇರಬೇಕು, ಇಷ್ಟು ಇದಿರಬೇಕು ಅಂತ. ಮೈಸೂರು ಯೂನಿವರ್ಸಿಟಿಲಿ, ಈಗ ಮಂಡ್ಯ ತಗೊಳ್ಳಿ, ನೀವು ಚಾಮರಾಜನಗರ ತಗೊಳ್ಳಿ, ಎರಡು ತಗೊಳ್ಳಿ. ಮೈಸೂರು ಯೂನಿವರ್ಸಿಟಿಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಚಾಮರಾಜನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಮಂಡ್ಯ ತೊಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿದ್ದೀರಾ? ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ ಹೋಗ್ಬೇಕಾಯ್ತು. PS ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ, ಕಾಲೇಜು. ಆಗ ನನಗೆ ನೆನಪಿದೆ, ನನಗೆ SM ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಡಲಿಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ. ದೋಸ್ ಬೆಂಗಳೂರಿಗೆ PS ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ. ಸೊ ಹಂಗೆ ಆಮೇಲೆ ಅದಾಯ್ತು, ಏನೇನೋ ಆಯಿತು, ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು. ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಎವ್ರಿ ಒನ್ ವುಡ್ ಲೈಕ್. ಈಗ ಬೆಂಗಳೂರು ಯೂನಿವರ್ಸಿಟಿ ಅದಕ್ಕೆ ಆದಂಥ ಒಂದು ಇದಿದೆ. ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು. ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ.